ಸರ್ ನಮಸ್ತೆ. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ವನ್ಯಜೀವಿ ಘಟಕಗಳ ದಿನಗೂಲಿ ಹೊರಗುತ್ತಿಗೆ ನೌಕರ ಸಂಘ ಬೆಂಗಳೂರು ಸೆಕ್ಷನ್ ಬೆಂಗಳೂರು ನಿನ್ನೆಯಿಂದ ಬುಡಕ್ ಮಾಡಿದ್ರೆ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರಾ? ಯಾವ ರೀತಿ ಸ್ಪಂದನೆ ಸಿಕ್ಕಿದೆ? ಏನ್ ಸಮಸ್ಯೆ ಇದೆ ಸರ್ ನಿಮ್ದು? ನಮಸ್ತೆ ಸರ್, ನಾವು ಬಂಡೀಪುರದಿಂದ ಅರಣ್ಯ ಸಮೇತ ಮಾತಾಡ್ತಿರೋದು. ನಿನ್ನೆಯಿಂದ ಮುಷ್ಕರನ ನಮ್ಮ ವಿವಿಧ ಬೇಡಿಕೆಗಳನ್ನ ಉದ್ದೇಶಿಸಿ ನಾವು ಮುಷ್ಕರ ಮಾಡಿದ್ವು. ಇವತ್ತು ಅಂದ್ರೆ ಪೊನ್ನಣ್ಣ ಸಾಹೇಬರು ಮತ್ತೆ ಮೀನಾಕ್ಷಿ ನೇಗಿ ಮೇಡಮು ನಿಮ್ದ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಆದ್ರೂ ಒಂದು ಸಮಸ್ಯೆನ ಬೇಗ ಆಗ್ಬೋದು ಅನ್ಕೊಂಡು ಇಟ್ಕೊಂಡಿದ್ದು ನಿರೀಕ್ಷೆಯಲ್ಲಿ ಬಂದು ನಾವು, ಆದ್ರೂ ಕೂಡ ಸುಳ್ಳಾಯಿತು. ಅದರಿಂದ ನಾಳಿದ್ದು ಒಳಗ ಒಂದು ಒಳ್ಳೆ ಸುದ್ದಿ ಕೊಡ್ತೀನಿ, ಒಂದು ಒಳ್ಳೆ ಸುದ್ದಿ ಕೊಡ್ತೀನಿ ಅಂತ ಹೇಳಿದಾರೆ ಸರ್. ಅದನ್ನ ಕಾಯ್ತಾ ಇದೀವಿ ಸರ್. ಈಗ ನಾವು ಹೋರಾಟದಲ್ಲಿ ನಮ್ಗೆ ಏನಾರು ನ್ಯಾಯ ಸಿಕ್ಕಿಲ್ಲ ಅಂದ್ರ ಮುಂದಿನ ಹೋರಾಟನ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾವು ಧರಣಿ ಹೂಡೋದಂತೂ ಸತ್ಯ ಸರ್. ಸರ್ ಏನ್ ಸಮಸ್ಯೆ, ಏನ್ ಬೇಡಿಕೆ ಸರ್ ಸರ್ಕಾರಕ್ಕೆ? ಸರ್ ನಾವು ವನ್ಯಜೀವಿ ವಿಭಾಗಗಳಲ್ಲಿ ದಿನದ 24 ಗಂಟೆ ಟೈಮು ಡ್ಯೂಟಿ ಮಾಡ್ತಾ ಇದೀವಿ ಸರ್. ನಮ್ಮ ಆದೇಶಕ್ಕೆ ವಿರುದ್ಧವಾಗಿ ದುಡಿಸ್ಕೊತಾ ಇದ್ದಾರೆ ನಮ್ಮನ್ನ. ನಮ್ಗೆ ಸಂಬಳ ಕೊಡ್ತಿರೋದು 8 ಅವರ್ಗ, ದುಡಿತಿರೋದು 24 ಗಂಟೆ ಟೈಮು. ಆದ್ರಿಂದ ಅದರಲ್ಲೂ ಹೊರಗುತ್ತಿಗೆ ಅಂತ ಮಾಡಿದ್ದಾರೆ ಸರ್. ಆ ಹೊರಗುತ್ತಿಗೆ ಮಾಡಿರೋದ್ರಿಂದ ಆ ಹೊರಗುತ್ತಿಗೆ ಅನ್ನೋದನ್ನ ಅನಿಷ್ಟ ಪದ್ಧತಿನ ತೆಗೆದಾಕಿ ನಮ್ಗ ವಾಪಸ್ ದಿನಗೂಲಿಯಾಗಿ ಮಾಡ್ಬೇಕು ಅಂತ ನಾವು ಬೇಡಿಕೆಯನ್ನು ಇಟ್ಟಿದ್ವಿ ಸರ್. ಈಗ ಪ್ರತಿ ತಿಂಗಳು ಸಂಬಳ ಎಷ್ಟಿದೆ ನಿಮಗೆ? ನಮ್ಗೆ 16,180 ರೂಪಾಯಿ ಇದೆ ಸರ್. ಸರ್ ಈಗ ಅದ್ರಲ್ಲಿ ರಿಸ್ಕ್ ಅಲೌನ್ಸ್ ಕೊಡ್ಬೇಕಾಗಿತ್ತು, ರಿಸ್ಕ್ ಅಲೌನ್ಸ್ ಕೊಟ್ಟಿಲ್ಲ. ಮತ್ತೆ ಇನ್ನು 1000 ಪ್ಲಸ್ 1000 10 ವರ್ಷ ತುಂಬಿರೋ ಕ್ಷೇಮಾಭಿವೃದ್ಧಿ ಮಾಡ್ಬೇಕು. ಮತ್ತೆ 17ರಿಂದ 17ರಲ್ಲಿ ಆದೇಶ ಹೊರಡಿಸಿದ ತಕ್ಷಣ ವಾಪಸ್ ತಕೊಂಡು ಹೊರಗೋದ್ಕಿಂತ ನಮ್ಮ ಮತ್ತೆ ದಿನಗೂಲಿ ಮಾಡ್ಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ ಸರ್. ಸರ್ ಈಗ ಯಾರೇ ಒಬ್ಬರು ಸರ್ಕಾರಿ ಅಧಿಕಾರಿಗಳಾಗ್ಲಿ ಪ್ರೈವೇಟ್ ಆಗ್ಲಿ ದಿನದ 8 ಅವರ್ ಕೆಲಸ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಇಂದಾನೆ ಆರ್ಡರ್ ಇದೆ 27,000 ರೂಪಾಯಿ ಸಂಬಳ ಕೊಡ್ಬೇಕಂತಿದೆ. ಇನ್ನೂ 27,000 ರೂಪಾಯಿ ಸಂಬಳ ಕೊಡೋದು ಸರ್ಕಾರದಿಂದಾನೇ ಆದೇಶ ಇದೆ. ಎಲ್ಲೋ ಸರ್ಕಾರ ಮೀನಮೇಷ ಏನು ಸರ್ ಅನ್ಸುತ್ತಲ್ಲ? ಖಂಡಿತ ಸರ್, ಖಂಡಿತ. ಇಂಥ ಹೋರಾಟಗಳನ್ನ ಅವ್ರು ನೋಡಿ ಬಿಟ್ಟಾರ. ಇವ್ರು ಏನ್ ಮಾಡಕ್ಕಾದ್ರು ಒಂದಿನ ಕೂತು ಒಂದಿನ ಕೂತಿರ್ತಾರ, ಮಾರನೇ ಗೆದ್ದೋಗ್ತಾರೆ. ಯಾವ್ದಾರ ಒಂದು ಭರವಸೆ ಕೊಟ್ಬಿಟ್ಟು ಬರೋಣ ಅಂತ ಒಂದು ವೇದಿಕೆ ಮೇಲೆ ಬರ್ತಾರ, ಒಂದ್ ಸಮಾಧಾನ ಮಾಡ್ಬಿಟ್ಟಿರ್ತಾರೆ. ಅದನ್ನೇ ನಂಬಿ ನಾವು ಹೊರಟೋಯ್ತು ವಾಪಸ್. ಯಾಕಂತಂದ್ರೆ ನಮ್ಮಲ್ಲಿ ವನ್ಯಜೀವಿ ಆಗಿರೋದ್ರಿಂದ ಆನೆ ಮತ್ತೆ ಹುಲಿಗಳ ದಾಳಿ ಜಾಸ್ತಿ ಉಳ್ಕೊಳಕ್ಕೂ ಇಷ್ಟಪಡೋದಿಲ್ಲ. ನಾವು ಕೆಲಸ ಮಾಡ್ಬೇಕು ಅಂತ ನಾವು ಮನಸ್ಸೆಚ್ಚಿಂದ ಮಾಡ್ತಿದೀವಿ. ಅದು ನಾವು ಕುಟುಂಬ ಭದ್ರತೆಗಾಗಿ ಹೋರಾಡ್ತಿದೀವಿ ಸರ್. ಸರ್ ಈಗ ಪ್ರತಿ ತಿಂಗಳು ನೀವು 15,000-16,000 ರೂಪಾಯಿ ಸಂಬಳ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಅದು ಸರಿಯಾಗಿ ಕೊಡ್ತಾ ಇದಾರಾ? ಬಂಡೀಪುರದಲ್ಲಿ ಕೊಡ್ತಾ ಇದಾರೆ ಸರ್. ಸಂಬಳದ ಸಮಸ್ಯೆ ಇಲ್ಲ. ESI EPF ಇವೆಲ್ಲ ಸಿಗ್ತಾ ಇದೆ ಸರ್. ಆದ್ರೆ 8 ಅವರ್ಸ್ ಡ್ಯೂಟಿ ಮಾಡ್ಕೊಡಿ. ನೀವು ಕೊಡ್ತಿರೋದು 8 ಗಂಟೆಗೆ ಸಂಬಳ ನಮ್ಗೆ ಅಷ್ಟೇ. ಆದ್ರೆ 24 ಗಂಟೆ ಟೈಮು ನಾವು ಕೆಲಸ ಮಾಡ್ತಾ ಇದೀವಿ. ಅದನ್ನ ಮುಂದೆ ಇಟ್ಕೊಂಡು ಬಂದಿದ್ದೀವಿ ಸರ್. ಸರ್ ಈಗ ನಿನ್ನೆಯಿಂದ ಪ್ರತಿಭಟನೆ ಅನ್ಕೊಂಡಿದ್ವಿ, ಇವತ್ತಲ್ಲಿ ಪ್ರತಿಭಟನೆ ಮಾಡಿದ ಏನಾದ್ರು ಒಂದು ಒಳ್ಳೆ ರೀತಿ ಕಾಣಿಸ್ತಾ ಇದೆ? ಪ್ರತಿಭಟನೆ ಮಾಡೋದಕ್ಕೆ ಒಳ್ಳೇದಾಗಿದೆ ಅನ್ಸುತ್ತಾ? ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರ ಪೊನ್ನಣ್ಣ ಸಾಹೇಬರು ಮತ್ತೆ ವೇದಿಕೆ ಮೇಲೆ ಬಂದಿರೋದ್ರಿಂದ ಸರ್, ನಮ್ಮ HO ಯಪ್ಪಪ್ಪ ಮೇಡಮ್, ಮೀನಾಕ್ಷಿ ನೇಗಿ ಮೇಡಮ್ ವೇದಿಕೆ ಮೇಲೆ ಬಂದು ಅಹವಾಲು ಸ್ವೀಕರಿದ್ರಿಂದ ನಮ್ಗೆ ಒಂದ್ ಸ್ವಲ್ಪ 100ಕ್ಕೆ 100 ಒಂದು ಒಳ್ಳೇದಾಗ್ಬೋದು ಅಂತ ಅನಿಸ್ತಾ ಇದೆ ಸರ್. ನನ್ನ ಹೆಸರು ಅಣ್ಣಯ್ಯ ಸ್ವಾಮಿ ಸರ್, ಬಂಡೀಪುರ ಡಿವಿಷನ್, ಯಡಿಯಾಲ ರೇಂಜ್. ಸರ್ ನಾವು APC ಕ್ಯಾಂಪ್ ಸರ್, ಆನೆ ಹತ್ಯೆ ತಡೆ ಶಿಬಿರ ಅಂತ ಅಲ್ಲಿ ಕೆಲಸ ಮಾಡ್ತಿದ್ದೀವಿ ಸರ್.